ಲೀಟರ್ ಅದ ಅಂತಂದ್ರೆ ದ್ರವದ ಮೂಲಮಾನವನ್ನು ಬರೋದು ಚಂದಂಗೆ ತುಂಬಿ ಬಿಡ್ರಿ ಬಂದುಬಿಡ್ತು. ಏನು ಅನ್ನೋದೆಲ್ಲ ಕರೆಕ್ಟ್ ಹೇಳಿಬಿಡ್ತದು. ಇದು ಭಾಳ ಇಂಪಾರ್ಟೆಂಟ್ ಅದ. ಈ ಉದ್ದಳತೆ ಮಾನಗಳನ್ನು ತಿಳ್ಕೊಂಡ್ರಿ ಅಂದ್ರೆ ಬಂದೇ ಬರ್ತದೆ. ಸರಿಯಾಗಿ ನೋಡ್ರಿ. ನಾ ಹಾಕ್ತೀನಿ ನೋಡ್ರಿ. ಮಿಲಿಲೀಟರ್, 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 ಸೆಂಟಿಲೀಟರ್, ಸೆಂಟಿಲೀಟರ್ ಆದಿಂದ ಡೆಸಿಲೀಟರ್, ಡೆಸಿಲೀಟರ್, ಡೆಸಿಲೀಟರ್ ಆದಿಂದ ಲೀಟರ್, ಲೀಟರ್ ಆದಿಂದ ಡೆಕಾಲೀಟರ್, ಡೆಕಾಲೀಟರ್ ಆದಿಂದ 1 2 3 4 5 ಡೆಕಾಲೀಟರ್ ಆದಿಂದ ಹೆಕ್ಟೋಲೀಟರ್, ಹೆಕ್ಟೋಲೀಟರ್, ಆಮೇಲೆ ಕಿಲೋಲೀಟರ್, ಕಿಲಿಲೀಟರ್ ಅಂತಾರೆ ಇದಕ್ಕೆ. ಕಿಲಿಲೀಟರ್ ಅತಿ ದೊಡ್ಡ ಮಾನ ಯಾವತ್ತಪ್ಪ ಅಂದ್ರೆ ಕಿಲಿಲೀಟರ್, ಕಿಲೋಮೀಟರ್ ಇದ್ದಂಗೆ. ಅವುಗಳನ್ನು ಸರಿಯಾಗಿ ತುಂಬ್ಕೊಂಡು ಬಿಡ್ರಿ ಇದರ ಜಾಗದ. ಏನು ಹೇಳ್ಯ ನಾವು ಅದನ್ನು ಕರೆಕ್ಟಾಗಿ ಇಟ್ಕೊಂಡು ನೀವು ಇದನ್ನು ಮಾಡಿಬಿಡ್ರಿ. 7 ಲೀಟರ್ ಎಂದರೆ ನೋಡಿ, ಇಲ್ಲಿ 7 ಲೀಟರ್ ಇಟ್ಟುಬಿಡ್ರಿ, ಮುಂದಿನ 0 ಇಟ್ಟುಬಿಡ್ರಿ. ನೀವು ಮುಂದೆ ತಾನೇ ತಿಳಿತದ. ಇದನ್ನು ಎಷ್ಟು ಇಟ್ಬಿಟ್ರೆ ಮುಗಿದು ಹೋಯ್ತು. ಏನು ಕೇಳ್ತಾನ? 7000 ಮಿಲಿ ಲೀಟರ್ ನೋಡ್ರಿ. ಲಾಸ್ಟಕ್ಕೆ ಏನಾಗ್ಯದ? ಮಿಲಿ ಲೀಟ್ರಿಗೆ ನಿಂತು ಬಿಟ್ಟದ. 700 ಮಿಲಿ ಲೀಟ್ರ್ ಅಲ್ಲ, 7000 ಮಿಲಿ ಲೀಟ್ರ್ ಅದ. ಆಮೇಲೆ 70 ಕಿಲಿ ಲೀಟರ್, ಇಲ್ಲಿ 70 ಬರ್ತವೆ. ಇದು ಕಿಲಿ ಲೀಟರ್ ಅಂದ್ರೆ ಇಲ್ಲಿ 0 ಹಿಂದೆ 7 ಬರಬೇಕು. 7000 ಸೆಂಟಿಲೀಟರ್ ನೋಡ್ರಿ, 700 ಸೆಂಟಿಲೀಟರ್, 700 ಸೆಂಟಿಲೀಟರ್ ಆಗ್ತದೆ. 7000 ಸೆಂಟಿಲೀಟರ್ ತಪ್ಪು ನೋಡ್ರಿ. ನೀವು ಮಾನಗಳನ್ನು ಕರೆಕ್ಟ್ ಹಚ್ಚಿಬಿಟ್ರೆ ನೀವು ಕರೆಕ್ಟ್ ಮಿಲಿ ಲೀಟರ್ದಿಂದ ಒಯ್ದು ಬಿಡ್ರಿ. ಈಗ ನಾವು ಇದನ್ನು ಹೆಂಗೆ ಉತ್ತರ ಕಂಡು ಹಿಡಿಬೇಕಂದ್ರೆ ಮೊದಲಿನ ಪ್ರಶ್ನೆ ನೋಡ್ರಿ. 7000 ಮಿಲಿ ಲೀಟರ್, 7000 ಮಿಲಿ ಲೀಟರ್ ಕರೆಕ್ಟ್ ಆಯಿತು. ಉತ್ತರ ಸಂಖ್ಯೆ ಎ ನೋಡ್ರಿ. ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ 700 ಮಿಲಿ ಲೀಟರ್ ಅಂತಂದು ನೋಡ್ರಿ, 700 ಸೆಂಟಿಲೀಟರ್ ಆಗ್ತದೆ. ಸೆಂಟಿಲೀಟರ್ ಬರದಿದ್ದರೆ ಉತ್ತರ ಕರೆಕ್ಟ್ ಆಗ್ತಿತ್ತು. ಆಮೇಲೆ ಮುಂದೆ 3ನೇದ್ರಾಗ 70 ಕಿಲೋ ಲೀಟರ್ ನೋಡ್ರಿ. 1000 ಲೀಟರ್ ಎಂದರೆ 1 ಕಿಲೋ ಲೀಟರ್. ನೆನ್ಪಿಟ್ಕೋರಿ, ಈಗ ನಾ ಹೇಳೀನಿ. 1000 ಲೀಟರ್ ಅಂದ್ರೆ 1 ಕಿಲೋ ಲೀಟರ್ ಅಂದ್ರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಅಂದ್ರೆ 1 ಕಿಲೋ ಲೀಟರ್ ಅಂದ್ರೆ 1. ಇದನ್ನು ತಿಳ್ಕೊಬೇಕು ಮಾನ್. ಇದು ಕಿಲೋಮೀಟರ್ದಾಗ ಬರ್ತದೆ. ದ್ರವ ಅಂದ್ರೆ ಕಿಲಿ ಲೀಟರ್. ತೂಕದಾಗ ಹೆಂಗೆ ಅರ್ಥ ಮಾಡು. ಇದು ಗ್ರಾಮ್, ಇದು ಕಿಲೋಗ್ರಾಮ್ ಆಗ್ತದೆ. ನೋಡ್ರಿ, ಇಲ್ಲಿ ಮೀಟರ್ ಇದ್ದಲ್ಲಿ ಏನಾಗ್ತದೆ? 1000 ಗ್ರಾಮ್. ಮಿಲಿಗ್ರಾಮ್, ಸೆಂಟಿಗ್ರಾಮ್, ಡೆಸಿಗ್ರಾಮ್, ಗ್ರಾಮ್, ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್. 1 ಕಿಲೋಗ್ರಾಮ್ ಅಂದ್ರೆ ಏನು? 1000 ಗ್ರಾಮ್. ಹಿಂಗೆ ಅರ್ಥ ಮಾಡ್ಕೊ. 1000 ಲೀಟರ್ ಎಂದರೆ ನೋಡೋಣ. 1000 ಲೀಟರ್ ಎಂದರೆ ಏನಾಗ್ತದೆ ನೋಡೋಣ. ಮಿಲಿಲೀಟರ್, ಮಿಲಿಲೀಟರ್, ಸೆಂಟಿಲೀಟರ್, ಸೆಂಟಿಲೀಟರ್ ಆದಿಂದ ಡೆಸಿಲೀಟರ್, ಡೆಸಿಲೀಟರ್, ಡೆಸಿಲೀಟರ್ ಆದಿಂದ ಲೀಟರ್, ಕಿಲಿ ಬಂತು ನೋಡಿ ಲೀಟರ್ ನೋಡ್ರಿ. ಇದು ಲೀಟರ್ ಮಾನ. ಇಲ್ಲಿ ಲೀಟರ್ ಆದಿಂದ ಏನದ ನೋಡ್ರಿ. ಡೆಕಾಲೀಟರ್, ಡೆಕಾಲೀಟರ್, ಡೆಕಾಲೀಟರ್ ಆದಿಂದ ಹೆಕ್ಟೋಲೀಟರ್, ಹೆಕ್ಟೋಲೀಟರ್, ಹೆಕ್ಟೋಲೀಟರ್ ಅಂದ್ರೆ ಕಿಲಿ ಲೀಟರ್, ಕಿಲಿ ಲೀಟರ್. ಕಿಲಿ ಲೀಟರ್ ಅಂದ್ರೆ ದೊಡ್ಡ ಮಾನ. ಇದು ದೊಡ್ಡ ಮಾನ ಅಂದ್ರೆ 1000 ಲೀಟರ್ ಅಂದ್ರೆ 1 ಕಿಲೋ ಲೀಟರ್. ನೆನ್ಪಿಟ್ಕೋರಿ, 1000 ಲೀಟರ್ ಅಂದ್ರೆ 1 ಕಿಲೋ ಲೀಟರ್. ನೋಡ್ರಿ, ಇಲ್ಲಿ ನಿಮಗೆ ತೋರಿಸ್ತೀನಿ ಮಾನ. ಇದು ಲೀಟರ್ ಆತ. ಈ ಕಡೆ ನೋಡ್ರಿ,
ಲೀಟರ್ ಇಲ್ಲಿ ನೀವು 1,000 ಅಂದ್ರೆ ಈ ಕಡೆ ಬರಿಬಾರ್ದು, 1000 ಅಂದ್ರೆ ಹಿಂದೆ ಹೋಗ್ತದೆ. 1000 ನೀವು ಈ ಕಡೆ ಬರೋದ್ರೆ ಅಂದ್ರೆ ಏನಾಗ್ತದೆ, ಮಿಲಿ ಲೀಟರ್ ಸ್ಥಾನಕ್ಕೆ ಹೋಗ್ತದೆ. ನೀವು 1,000 ಲೀಟರ್ ಬರಿಬೇಕಾಗ್ಯದ ಅಂದ್ರೆ ಇಲ್ಲಿ 0, ಇಲ್ಲಿ 0, ಇಲ್ಲಿ 0, ಇಲ್ಲಿ 1 ಏನು ತೋರಿಸ್ತ ಮ್ಯಾಲಿಲ್ಲೇ 1 ಕಿಲೋ ಲೀಟರ್, 1 ಕಿಲೋ ಲೀಟರ್. 0 ತೆಗೆದ್ಬಿಡ್ರಿ, ಬರೋಬರಿ 1 ಕಿಲೋ ಲೀಟರ್. ಉತ್ತರ ಸಂಖ್ಯೆ ಡಿ. ಹಿಂಗ ಮಾನಗಳ ಬಗ್ಗೆ ಹಿಂಗೆ ತಿಳ್ಕೊ. ಇವು ಭಾಳ ಬರ್ತಾವ ನಿಮಗೆ ಮುಂದೆ. ಮೊದಲು ಭಾಳ ಬೀಳುತ್ತಿದ್ವು ಗಣಿತವು, ಈಗ ಸೈನಿಕ್ ಸ್ಕೂಲೇ ಬೀಳಿಕತ್ತಾವೆ. ಅದು ಲೀಟರ್ದಾಗದ, ಎಲ್ಲ ಕರೆಕ್ಟಾಗಿ ತುಂಬ್ರಿ. ಎಷ್ಟು ಬರ್ತದೆ ನೀವೇ ನೋಡ್ರಿ, ಅದನ್ನ ಮಾಡ್ರಿ. ಟೈಮ್ ಕೊಟ್ಟದ ನೋಡ್ರಿ. ಮಿಲಿ ಲೀಟರ್, ಮಿಲಿ ಲೀಟರ್, ಮಿಲ್ಲರ್ ಲೀಟರ್ ಆದಿಂದ ಸೆಂಟಿಲೀಟರ್, ಸೆಂಟಿಲೀಟರ್ ಆದಿಂದ ಡೆಸಿಲೀಟರ್, ಡೆಸಿಲೀಟರ್ ಆದಿಂದ ಲೀಟರ್, ಲೀಟರ್ ಆದಿಂದ ಏನದ ಡೆಕಾಲೀಟರ್, ಡೆಕಾಲೀಟರ್, ಡೆಕಾಲೀಟರ್ ಆದಿಂದ ಹೆಕ್ಟೋಲೀಟರ್, ಹೆಕ್ಟೋಲೀಟರ್, ಹೆಕ್ಟೋಲೀಟರ್ ಆದಿಂದ ಕಿಲಿಲೀಟರ್. ದೊಡ್ಡ ಮಾನ 1,000 ಕಿಲೋಲೀಟರ್ ಅಂತಂತ ನಿಮ್ಗೆ ಅರ್ಥ. ಗ್ಯಾಲನ್ದಾಗ ಅದು ಮುಂದೆ ಬರ್ತಾವ, ಮುಂದೆ ನಿಮ್ಗೆ ಸಾಲ ಹೆಂಗೆ ಹೆಚ್ಚಾಗ್ತದೆ ಹಂಗಂಗೆ ಬರ್ತಾವ. ಈಗ ಇಷ್ಟೇ ನೋಡ್ರಿ. ಏನು ಹೇಳೇನ ಅವತ್ತೊಂದು ತುಂಬ್ಕೊತ ಹೋಗ್ಬಿಡ್ರಿ. 30 ಸೆಂಟಿಲೀಟರ್ ಅದ, ಇದು ಸೆಂಟಿಲೀಟರ್. 30 ಅಂದ್ರೆ ಈ ಕಡೆ ಬರಿಬಾರ್ದು. 30 ಸೆಂಟಿಲೀಟರ್ ಅಂದ್ರೆ ಈ ಕಡೆ ಡೆಸಿಲೀಟರ್ದಾಗ ಹೊತ್ತು ಇಲ್ಲಿ ಬರ್ತದೆ. ಸೆಂಟಿಲೀಟರ್ದಾಗ 30 ಬರಿಬೇಕಾದ್ರೆ 3 ಹಿಂದೆ ಸರಿತಾವ. ನೀವು ಆಕಸ್ಮಿಕವಾಗಿ ಇಲ್ಲಿ 3 ಬರೆದು ಇಲ್ಲಿ 0 ಲೀಟರ್ ಮಿಲಿ ಲೀಟರ್ ಆಗಿಬಿಡ್ತದೆ. ಹೆಂಗೆ ಹಚ್ಚಬೇಕು ಅನ್ನೋದು ತಿಳ್ಕೊಬೇಕು. ಈಗ ನೀವು ಹಚ್ಚಿದ್ದೇನು, ಇದು 9 ತನಕ ಇಲ್ಲಿ ಬರಿಬೋದು. 10 ಆತಂದ್ರೆ 1 ಎಂಬರ್ಕೆ ಸರಿಬೇಕು. ಅಂದ್ರೆ 30 ಸೆಂಟಿಲೀಟರ್ ಅಂದ್ರೆ 3 ಡೆಸಿಲೀಟರ್. ಏನು 30 ಸೆಂಟಿಲೀಟರ್ ಅಂದ್ರೆ 3 ಡೆಸಿಲೀಟರ್. 3 ಡೆಸಿಲೀಟರ್ ಅಂದ್ರೆ 30 ಸೆಂಟಿಲೀಟರ್. ಬಹಳ ಅರ್ಥದ ಗಣಿತದ. ಗಣಿತ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನನಗಂತೂ. ಆಮೇಲೆ ಇದನ್ನ ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ಕಲ್ತ್ಕೋಬೇಕು. ಇವೆಲ್ಲ ಮಾನಗಳು ನಾಳೆಲ್ಲ ಇಂಜಿನಿಯರಿಂಗ್ ಅವು ಇವು ಎಲ್ಲ ರೀತಿಯಿಂದ ಗಣಿತ ಬರ್ತವೆ. 10ಕ್ಕೆ ಬಂದಾವ 5ನೇ ಗಣಿತಗಳು. ಇವತ್ತೊಬ್ರು ಕೋಚಿಂಗ್ ಕೊಡ್ಲಿಕ್ಕೆ ಹತ್ತಿದ್ರು, ನಾನು ನೋಡಿದ. ಅವರು ಉತ್ತರ ಕನ್ನಡದವರು. ಡೋಯಲ್ ಅಂತಂತ ಒಬ್ಬ ಹೆಣ್ಮಗಳು ಕೊಡ್ತಾಳ. ಅವ್ರು 10th ಹುಡುಗರಿಗೆ 5ನೇ ಕಲ್ತದ ಗಣಿತ ಬಂದಾವ. ನಾ ಗಾಬರಿ ಆಗ್ಬಿಟ್ನ. ಈಗ ನಾವೇ ಕಲಿಸ್ಬಿಡ್ತೀವಿ ಅವತ್ತೊಂದು ಗಣಿತ. ನೀವು 10ಕ್ಕೆ ಕಲೀರಿ, ಇದ್ರಾಗ ಬಂದ್ಬಿಡ್ತಾವ. ಅವು ಸೈನಿಕ್ ಸ್ಕೂಲ್ನಾಗೆ ಅವು 5ನೇ 6ನೇ ವರ್ಗದ 5ನೇ ವರ್ಗದ ಬುಕ್ಕದಾಗೆ ಅವು. ಓಲ್ಡ್ 5ನೇ ವರ್ಗದ ಬುಕ್ಕದಾಗಿದ್ದ ಗಣಿತ ಈಗ 10th ಲೆವೆಲ್ಗೆ ಬಂದದ್ದು. ಎಷ್ಟು ಗುಣಮಟ್ಟ ಕಡಿಮೆ ಆದ ಶಿಕ್ಷಣದ ಅನ್ನೋದು ಅರ್ಥ ಮಾಡ್ರಿ. ಈಗಿಂದೇ ನೀವು ಟಫ್ ಕಲ್ತ್ರಿ ಅಂದ್ರೆ ಶಣ್ಯರಾಗ್ತೀರಿ. ಡಾಂಬರ್ ಮಕ್ಕಳ ತಂತಿ ಮೇಲೆ ತಿರುಗಾಡ್ತಿರ್ತಾರೆ, ಗುರ್ತದನ್. ನೀವು ತಿರುಗಾಡಿ ನೋಡೋನು ಅಲ್ಲೇ ಮುರ್ಕೋತೀರಿ. ಅದು ರೂಢಿ, ಪ್ರಾಕ್ಟೀಸ್. ನೀವು ಹಂಗೆ ಇದನ್ನ ಈಗಿಂದೇ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ತಂತಿ ಮೇಲೆ ಓಡಾಡೋದು. ಎಲ್ಲರೂ ನಿಮ್ಮ ಮನೆ ನೋಡಿ, ಏನ್ರಿ ಎಲ್ಲ ಲೆಕ್ಕ ಮಾಡ್ತಾನಲ್ಲ ಹುಡುಗಿವ, ಎಲ್ಲಿ ಕಲ್ತು ಬಂದೀವೋ ತಮ್ಮ ಅಂತ ಕೇಳ್ಬೇಕು. ಎಲ್ಲ ಕೋಚಿಂಗ್ ಶಾಲೆ ಹೆಸರು ಬರಬೇಕು. ನೀವು ಲಕ್ಷ ಕೊಟ್ಟು ಕಲೀರಿ, ಯಾವ ಶಾಲೆ ಆಗಿರ್ತದೆ ಅಲ್ಲಿ ಬೆಲೆ ಸಿಗ್ತದೆ. ವಿದ್ಯಾರ್ಥಿಗೆ ವಿದ್ಯೆ ಭೂಷಣ. ಅರ್ಥ ಮಾಡಿಕೊಂಡು ಇದನ್ನು ತಿಳ್ಕೊರಿ. ನಾ ಹೆಂಗೆ ಹೇಳ್ತಾನು ಸರಿಯಾಗಿ ಹೆಂಗೆ ತಿಳಿಸ್ತಾನೆ ನಾನು ನೋಡ್ಕೊರಿ. ಆಮೇಲೆ ಇನ್ನು ಮುಂದೆ 30 ಸೆಂಟಿಲೀಟರ್ ಅಂದ್ರೆ ಇದು ಸೆಂಟಿಲೀಟರ್ ಇಲ್ಲಿ ಅದ, 3 ಇಲ್ಲಿ ಇಡಬೇಕು. ಸೆಂಟಿಲೀಟರ್ ಸ್ಥಾನ ಇಲ್ಲಿ ಇಡ್ಬೇಕು. ಅದಕ್ಕೆ ಒಂದೇ ಗಣಿತ ಹಾಕಿದ್ನ ಇದು. ಮುಂದೆ ಹೋದ್ರೆ 40 ಡೆಸಿಲೀಟರ್. ಇದು ಡೆಸಿಲೀಟರ್ ಇದು ನೋಡು. ಇದು 40 ಡೆಸಿಲೀಟರ್ ನೋಡಿ, ಹಿಂದೆ ಬಂತಿ. 40 ಡೆಸಿಲೀಟರ್ ಅಂದ್ರೆ 4 ಲೀಟರ್ ಆಗ್ತದ. ನೋಡ್ರಿ ಹೆಂಗೆ ಅರ್ಥ ಮಾಡ್ಕೋಬೇಕು. 4 ಲೀಟರ್ ಅಂದ್ರೆ 40 ಡೆಸಿಲೀಟರ್ ಮತ್ತು 4 ಲೀಟರ್ ಅಂದ್ರೆ 400 ಸೆಂಟಿಲೀಟರ್. ನೋಡ್ರಿ ಎಷ್ಟಾಗ್ತದೆ, 4000 ಮಿಲಿ ಲೀಟರ್. 1 ಲೀಟರ್ ಅಂದ್ರೆ 4000 ಮಿಲಿ ಲೀಟರ್.
ನೀವು ಹಿಂಗೂ ಹಾಕೊಂಡು ಆಮೇಲೆ ನಿಮ್ಗೆ ಇನ್ನೊಂದು ಐಡಿಯಾ ತೋರಿಸ್ಕೊಂಡು ನಿಮ್ಗೆ ಇದನ್ನು ಹಿಂಗೆ ಹಾಕೊಂಡ್ರೆ ಏನೂ ತಪ್ಪಿಲ್ಲ. ಎದರಾಗ ಹೇಳಿ ನಾನು ಲೆಕ್ಕಟ್ಟು ಮಾಡಿಬಿಡ್ಬೇಕು ಅದನ್ನು ಬಂದುಬಿಡ್ತದೆ. ಇದು ಒಂದು ರೀತಿಯನ್ನು ಕಲಿಯೋದು. ಆಮೇಲೆ 3 ಲೀಟರ್ ನೋಡು, 3 ಲೀಟರ್ ಇಲ್ಲ, 3 ಲೀಟರ್ ಅದಲ್ಲ. ಇವುಗಳ ಮೊತ್ತ ಎಷ್ಟು? 0 0 3 4 3 7. 7300 ಮಿಲಿ ಲೀಟರ್ ಆಯ್ತು, 730 ಸೆಂಟಿಲೀಟರ್ ಆಯ್ತು, ಮತ್ತು 73 ಡೆಸಿಮೀಟರ್ ಆಯ್ತು. ಅವ್ರು ಎದರಾಗ ಹೇಳ್ಯಾರ ಮೊದಲು ತಿಳ್ಕೊರಿ. ಅವ್ರು ಎದರಾಗ ಹೇಳ್ಯಾರ ಅನ್ನೋದು ಮೊದಲು ತಿಳ್ಕೊಬೇಕು. 3 ಎದರಾಗ ಹೇಳ್ಯಾರ ಅವರು? ಲೀಟರ್ಗಳಲ್ಲಿ ಬರೆಯರಿ, ಖಲಾಸ್, ಬಿತ್ತೆ ಪಾಯಿಂಟ್. ಲೀಟರ್ ಅಂದ್ರೆ ಇದು. ಆನ್ಸರ್ ಈಸ್ ಈಕ್ವಲ್ ಟು 7.3 ಲೀಟರ್. ಉತ್ತರ ಸಂಖ್ಯೆ ಎಲ್ಲಿದೆ? ಬಿ. ನೀವು ತಿಳ್ಕೊಂಡ್ರಿ ಅಂತ ಅರ್ಥ ಆಗ್ಯದ ನನಗೆ. ಎಲ್ಲಿ ಹೇಳ್ತಾನೆ ಅಲ್ಲಿ ಡೆಸಿಮಲ್ ಹಾಕಿಬಿಡ್ಬೇಕು. ಮುಂದಿನ ಏನದ? 7 ಲೀಟರ್ 300 ಮಿಲಿ ಲೀಟರ್, 7 ಲೀಟರ 30 ಸೆಂಟಿಲೀಟರ್, 7 ಲೀಟರ 3 ಡೆಸಿಲೀಟರ್ ಬೇಕಾದ ಹೇಳ್ಬೋದು ನೀವು. ಅವ್ರ ಮೇಲೆ ಮಾತೋಳು ಇಷ್ಟೇ ಹೇಳ್ರಿ ಅಂದ್ರೆ 7 ಲೀಟರ್ 3 ಡೆಸಿಲೀಟರ್ ಪಾಯಿಂಟ್ ಇರಬಾರ್ದು. ಅವಾಗ ಹೇಳ್ಬೋದು 7 ಲೀಟರ್ 3 ಡೆಸಿಲೀಟರ್ ಅಂತ ಪಾಯಿಂಟ್ ಹಾಕಿರಿ ಅಂದ್ರೆ 7.3 ಲೀಟರ್. ಇದು ಡೆಫಿನೆಟೇ. ಈ ಡೆಸಿಮಲ್ ಇಟ್ಟಾಗ ನೀವು 7 ಲೀಟರ್ 3 ಡೆಸಿಲೀಟರ್ ಸೆಂಟಿಲೀಟರ್ ಹೇಳಬಾರ್ದು. ಪಾಯಿಂಟ್ ಇದ್ದಿದ್ದಿಲ್ಲ ಅಂದ್ರೆ 7 ಲೀಟರ್ 3 ಡೆಸಿಲೀಟರ್, 7 ಲೀಟರ್ 30 ಸೆಂಟಿಲೀಟರ್, 7 ಲೀಟರ್ 300 ಮಿಲಿ ಲೀಟರ್ ಪಾಯಿಂಟ್ ಹಾಕಿದಾಗ 7.3 ಲೀಟರ್. ಉತ್ತರ ಸಂಖ್ಯೆ ಬಿ. ಬಿಡಿಸ್ಕೊ.